ಎರಡು ಭಾಳ ಪ್ರಮುಖವಾದಂಥ ಗೊಂದಲಗಳು ಇದೆ. ಏನು ಮತದಾರನಿಗೆ ಅಂತಂದರೆ, ಇಲ್ಲಿ ದೊಡ್ಡಗೌಡರ ಮನೆಯಿಂದ, ದೇವೇಗೌಡರ ಮನೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ. ಅದೇ ಪ್ರಭಾವಶಾಲಿಯಾದಂಥ ಒಕ್ಕಲಿಗ ಕುಟುಂಬದಿಂದ ಮತ್ತೊಬ್ಬ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಎರಡರ ನಡುವೆ ನಾವು ಯಾರಿಗೆ ಮತ ಹಾಕಬೇಕು ಅಂತಕ್ಕಂಥದ್ದು, ಇಲ್ಲಿ ಜಾತಿಯನ್ನು ಆಧಾರವಾಗಿ, ಜಾತಿಯನ್ನು ಮಾನದಂಡವಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಇಲ್ಲಿ ಭಾಳ ಮುಖ್ಯವಾಗಿ ದೇಶದ ಏಕತೆಯನ್ನು, ದೇಶದ ಸಮಗ್ರತೆಯನ್ನು, ದೇಶದ ಏಳ್ಗೆಯನ್ನು ಬಯಸಿರ್ತಕ್ಕಂಥ ಬಿ ಜೆ ಪಿ ಅಂತ ಹೇಳ್ಕೊಳ್ತಕ್ಕಂಥ ಬಿ ಜೆ ಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು JDSನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ರವರು ಮತ್ತು ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು, ಗಾಂಧಿ ಮನೆತನದ ಮತ್ತು ಸ್ವತಂತ್ರ ಚಳವಳಿ ತತ್ವ ಸಿದ್ಧಾಂತಗಳನ್ನು ಆಧಾರವಾಗಿಟ್ಟುಕೊಂಡು ಸ್ಪರ್ಧೆ ಮಾಡಿರ್ತಕ್ಕಂಥ DK ಸುರೇಶ್ ಅವರು, ಈ ಇಬ್ಬರು ಸ್ಪರ್ಧಾಳುಗಳ ನಡುವೆ ಯಾರಿಗೆ ಕರೆಕ್ಟಾಗಿರ್ತಕ್ಕಂಥದ್ದನ್ನು ಮತ ಚಲಾವಣೆ ಮಾಡಬೇಕು ಅಂತಕ್ಕಂಥ ಗೊಂದಲಕ್ಕೆ ಮತದಾರ ಈಡಾಗ್ತಿದ್ದಾನಲ್ಲ, ಅದನ್ನು ನಿವಾರಣೆ ಮಾಡೋಕ್ಕೆ ನಂದೇನು ಒಂದಷ್ಟು ಸಜೆಷನ್ ಏನಂತಂದರೆ, ಈಗ ನೋಡಿ BJP ಸರ್ಕಾರದವರು ಅವರು ಹೇಳ್ತಿರ್ತಕ್ಕಂಥದ್ದೇನು, ಅವ್ರ ನಡವಳಿಕೆಗೂ, ಅವರ ಮಾತುಗೂ, ಅವರ ಆಮಿಷಗಳಿಗೂ ಮತ್ತು ಅವರ ಆಶ್ವಾಸನೆಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾವುದನ್ನು ಕೂಡ BJPಯ ಕ್ಯಾಂಡಿಡೇಟ್ಗಳು, BJP ಅಭ್ಯರ್ಥಿಗಳು, BJP ಪಕ್ಷ ಅದನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನೇ ಮಾಡಿಲ್ಲ. ಅದು ಯಾವ್ಯಾವುದೇ ರೀತಿಯಲ್ಲಿ ಇರ್ಬೋದು. ಮತ್ತು ಇಡೀ ಪ್ರಜಾಪ್ರಭುತ್ವವನ್ನು ಭಾರತದಲ್ಲಿ ಸಂಪೂರ್ಣವಾಗಿ ವಿಫಲಗೊಳಿಸ್ತಾ ಇರ್ತಕ್ಕಂಥದ್ದು BJP ಪಕ್ಷ. ಯಾಕೆ ಅಂತಂದರೆ, ಹೇಗೆ ಅಂತಂದರೆ ನೋಡಿ, ಪ್ರಜಾಪ್ರಭುತ್ವ ನೆಲೆಗೊಳ್ತಕ್ಕಂಥ ಸ್ಥಳಗಳು ಯಾವ್ಯಾವುದು ಅಂತ ನೀವು ನೋಡೋದಾದರೆ, ಮೊದಲನೇದು ಎಲೆಕ್ಷನ್ ಕಮಿಷನ್ನು ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸ್ತಕ್ಕಂಥ, ಪ್ರಜಾಪ್ರಭುತ್ವದ ಧಾತು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಬೀಜ ಅಂತ ಹೇಳಿದ್ರೆ ಅದು ಎಲೆಕ್ಷನ್ ಕಮಿಷನ್ನು. ಈ ಎಲೆಕ್ಷನ್ ಕಮಿಷನ್ ಮೇಲೆ, ಎಲೆಕ್ಷನ್ ಚುನಾವಣಾ ಆಯೋಗದ ಮೇಲೆ ಮತದಾರ ಸಂಶಯದ ತೋರುಬೆರಳನ್ನು ತೋರ್ತಾ ಇದ್ದಾನೆ. ಯಾಕೆ ಅಂತಂದರೆ, ನೀವು ನಡೆಸ್ತಾ ಇರ್ತಕ್ಕಂಥ EVMನ ಮೂಲಕ ಏನು ನಡೆಸ್ತಾ ಇದ್ದೀರ ಮತಯಂತ್ರಗಳ ಮೂಲಕ, ಆ ಮತಯಂತ್ರನೇ ಸರಿ ಇಲ್ಲ ಅಂತೇಳಿ ಅದ್ರ ಮೇಲೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಆಗಿದೆ. ಇನ್ನು ಎರಡನೇದು, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಸ್ಟ್ಯಾಂಡರ್ಡ್ ಆಗಿ, ಭಾಳ ಗಂಭೀರವಾಗಿ ಎಲ್ಲರಿಗೂ ಸಹ ನ್ಯಾಯದಾನವನ್ನು ಮಾಡ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆ ಏನಿದೆ, ಈ ನ್ಯಾಯಾಂಗದ ವ್ಯವಸ್ಥೆಯ ಕಲುಷಿತಗೊಳ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಮಾತನಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ, ದಯನೀಯ ಪರಿಸ್ಥಿತಿಗೆ ಇವತ್ತು ಭಾರತ ದೇಶ ಬಂದು ನಿಂತಿದೆ. ಅದರ ಜೊತೆಗೆ ನ್ಯಾಯಮೂರ್ತಿ ಚಲಮೇಶ್ವರ್ ಅಂತಕ್ಕಂಥವರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ CJಗಳು ನ್ಯಾಯಾಂಗದ ವಿರುದ್ಧವೇ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಒಂದು ಕಳವಳಕಾರಿಯಾದಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಮತ್ತು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ, ಇದು ರಾಜ್ಯಾಂಗ ಇರ್ಬೋದು, ಅದು ಶಾಸಕಾಂಗ ಇರ್ಬೋದು, ಅದು ನ್ಯಾಯಾಂಗ ಇರ್ಬೋದು, ಅದು ಚುನಾವಣಾ ಆಯೋಗ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಡಿಮಾನಿಟೈಸೇಷನ್ ಮಾಡೋದ್ರ ಮೂಲಕ ಇಡೀ RBIಯನ್ನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ತನ್ನ ಹಿಡಿತದಲ್ಲಿ ತಗೊಂಡು ಅದರ ಮೂಲಕ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಪಾತಾಳ ಮುಟ್ಟಿಸಿರ್ತಕ್ಕಂಥದ್ದೇ BJP. ಸೊ ಇಂಥ BJP ಇವಾಗ ಅವರೇನು ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇರ್ತಕ್ಕಂಥದ್ದೇನು, ಮತದಾರನ ಮೇಲೆ ಮೌಢ್ಯವನ್ನು ಬಿತ್ತಲಿಕ್ಕೆ, ಮತದಾರನನ್ನು ಓಲೈಸ್ಕೊಳ್ಳೋಕ್ಕೆ, ಮತದಾರನ ಮೇಲೆ ಪೂಸಿ ಹೊಡೆಯೋದಕ್ಕೆ ನಾವು ದೇಶಭಕ್ತರು, ನಾವು ಅಪ್ಪಟ ದೇಶಭಕ್ತರು. ಹೌದು ಸ್ವಾಮಿ, ನೀವು ಅಪ್ಪಟ ದೇಶಭಕ್ತರಾದರೆ ಪುಲ್ವಾಮಾ ದಾಳಿನಲ್ಲಿ ಸತ್ತಂಥ ಸೈನಿಕರ ಸಾವಿನ ತನಿಖೆಯನ್ನು ಇದುವರೆಗೂ ಯಾಕೆ ಪೂರ್ಣಗೊಳಿಸಿಲ್ಲ? ನೀವು ಅಪ್ಪಟ ದೇಶಭಕ್ತರಾದರೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ಇಡೀ ನೆಲವನ್ನು ಭೂಕಬಳಿಕೆ ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಯಾಕೆ ತೋರಿಸ್ತಾ ಇಲ್ಲ? ಮತ್ತು ನಿಮ್ಮ ಅಜೆಂಡಾ ಏನಿದೆ, ಗೋಮಾತೆ ನಮ್ಮ ತಾಯಿ, ಗೋವು ನಮ್ಮ ತಾಯಿ, ಗೋವನ್ನೇ ಕಾಪಾಡಬೇಕು ಅಂತ ನೀವು ಹೇಳ್ತಾ ಇದ್ರಲ್ಲ, ಇಲ್ಲಿ ಅಂಧ ಭಕ್ತರಿಗೆ ಹೇಳ್ಕೊಡ್ತಾ ಇದ್ರಲ್ಲ. ಆದರೆ ಗೋಮಾಂಸವನ್ನು ರಫ್ತು ಮಾಡ್ತಕ್ಕಂಥ, ವಹಿವಾಟು ನಡೆಸ್ತಕ್ಕಂಥ, ಗೋಮಾಂಸವನ್ನು ಸಾಗಣೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಇವತ್ತು 2ನೇ ಸ್ಥಾನಕ್ಕೆ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಈ ಗೋಮಾಂಸದ ರಫ್ತುದಾರರಾಗಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಯಾರು? ಸುನಿಲ್ ಅವರು, ಇಂದಿರಾ ನೋಯಿ ಅವರು ಮತ್ತು ಮೋಹನ್ ದಾಸ್ ಪೈ ಅವರು, ಇವರೆಲ್ಲ ಯಾರು? RSS ಕಾರ್ಯಕರ್ತರಲ್ವಾ? ಈ RSS ಕಾರ್ಯಕರ್ತರು ಗೋ ವಧೆ ಮಾಡಿ ಮಾಂಸವನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸಾಗಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ರಫ್ತು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ನಿಮ್ಮ ಕ್ರಮಗಳು ಯಾಕಿಲ್ಲ? ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರುವಾಗಲೂ ಭಾರತ ದೇಶ ಗೋಮಾಂಸದ ವಹಿವಾಟಿನಲ್ಲಿ, ರಫ್ತು ವಹಿವಾಟಿನಲ್ಲಿ 2ನೇ ಸ್ಥಾನಕ್ಕೆ ಬಂದದ್ದಾದರೂ ಹೇಗೆ? ಇದನ್ನೆಲ್ಲ ಗಂಭೀರವಾದಂಥ ಚಿಂತನೆಗಳನ್ನು ಮಾಡಬೇಕಲ್ವಾ? ಇದ್ರ ಬಗ್ಗೆ ಗಂಭೀರವಾದಂಥ ಆಲೋಚನೆಗಳನ್ನು ನಡೆಸಬೇಕಲ್ವಾ?
ಈ RSSನಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು, BJPನಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಜನಸಾಮಾನ್ಯರನ್ನು ತಲುಪ್ತಾನೆ ಇಲ್ವಲ್ಲ. ಮತದಾರರ ಮೇಲೆ ಪ್ರಿಸಿಡೈಸ್ ಮಾಡೋಕ್ಕೆ, ಮತದಾರರನ್ನ ಓಲೈಸ್ಕೊಳ್ಳೋಕ್ಕೆ, ಅವನ್ನ ಪೂಸಿ ಹೊಡೆಯೋಕ್ಕೆ, ಇಲ್ಲದೇ ಇರತಕ್ಕಂಥ ಆಮಿಷಗಳನ್ನು, ಇಲ್ಲದೇ ಇರತಕ್ಕಂಥ ಇದನ್ನೆಲ್ಲ ಒಡ್ಡಿ ನೀವು ಈ ಚುನಾವಣೆಯನ್ನು ವಾಮ ಮಾರ್ಗಗಳಲ್ಲಿ ಗೆಲ್ಲಬೇಕು ಅಂತ ಮಾತಾಡ್ತಿದ್ದೀರಾ. ಅದ್ರ ಜೊತೆಗೆ ಭಾರತ ದೇಶದ ಸಮಗ್ರ ಐಕ್ಯತೆಗೆ, ಭಾರತ ದೇಶವನ್ನು ಯಾವುದೇ ಜಾತಿ ಮತ ಲಿಂಗ ತಾರತಮ್ಯವಿಲ್ಲದೆ ಸರ್ವರನ್ನು ಐಕ್ಯತೆ ಕಡೆಗೆ ಕೊಂಡೊಯ್ತಾ ಇರ್ತಕ್ಕಂಥದ್ದು ಯಾವುದು? ಭಾರತ ದೇಶದ ಸಂವಿಧಾನ. ಈ ಸಂವಿಧಾನದ ವಿರುದ್ಧವಾಗಿ ನಿಮ್ಮಲ್ಲಿರ್ತಕ್ಕಂಥ ಅನೇಕರು ಮಾತಾಡ್ತಾರೆ. ಒಬ್ಬ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ ಇವತ್ತು, ಆಮೇಲೆ ಇನ್ಯಾರೋ ಮಾತಾಡ್ತಾರೆ. ನಮ್ಮ ಚಪ್ಪಲಿಯನ್ನು ಶುಚಿಗೊಳಿಸುತ್ತಿದ್ದವರು ಸಂವಿಧಾನದ ನೆರವಿನಿಂದ ಆಳ್ತಾ ಇದ್ದಾರೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಿಮ್ಮ MP ಗಳು ಮಾತಾಡ್ತಿದ್ದಾರೆ, ರಾಜ್ಯಸಭೆ ಮೆಂಬರ್ಗಳು ಮಾತಾಡ್ತಿದ್ದಾರೆ, ನಿಮ್ಮ MLAಗಳು ಮಾತಾಡ್ತಿದ್ದಾರೆ, ನಿಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಅವ್ರ ಮೇಲೆ ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಳ್ತಲ್ಲ. ನಿಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ 400 ಸೀಟುಗಳ ಅಗತ್ಯ ಇದೆ BJPಗೆ ಅಂತೇಳಿ ಮಾತಾಡ್ತಿದ್ದೀರಾ ನೀವು. 407 ಸೀಟುಗಳನ್ನು ಕೊಟ್ಟರೆ ನಾವು ಸಂವಿಧಾನನೂ ತೆಗೆದಾಕ್ಬಿಡ್ತೀವಿ, CAA ತಗೊಬತ್ತೀವಿ, NRC ತಗೊಬತ್ತೀವಿ, ಮತ್ತು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಮತಾಧಿಕಾರವನ್ನು ತೆಗೆದಾಕ್ಬಿಡ್ತೀವಿ, ಮಹಿಳೆಯರಿಗಿರ್ತಕ್ಕಂಥ ಮತಾಧಿಕಾರವನ್ನು ತೆಗೆದಾಕ್ಬಿಡ್ತೀವಿ. ಹಿಂದೆ ವರ್ಣಾಶ್ರಮ ಧರ್ಮದಲ್ಲಿ ಯಾವ ಪದ್ಧತಿ ಇತ್ತು ಆ ಪದ್ಧತಿಗೆ ಜನರನ್ನು ದೂಡಿ ಅದರ ಮೂಲಕ ನಾವು ಆಡಳಿತ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಲ್ಲ. ಯಾವ ಕಾಲಘಟ್ಟದಲ್ಲಿದ್ದೀರಾ ನೀವು? ಸಂವಿಧಾನ ಒಂದಿಲ್ಲ ಅಂತಂದರೆ ಸಾರ್ವಭೌಮತೆ ಇದೆಯಲ್ಲ, ಭಾರತವನ್ನು ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಿದೆಯಲ್ಲ ಇವತ್ತು, ಆ ಭಾರತದ ಸಾರ್ವಭೌಮತೆಗೆ ನಮ್ಮ ಸಂವಿಧಾನವೇ ಮೂಲ ಕಾರಣ. ಇಂಥ ಸಂವಿಧಾನ ಬದಲಾವಣೆಯ ಮಾತಾಡ್ತಕ್ಕಂಥ BJP ಅವ್ರಿಗೆ ಓಟ್ ಹಾಕ್ಬೇಕಾ? ಓಟ್ ಕೊಡ್ಬೋದಾ? ಅದನ್ನು ಗಂಭೀರವಾದಂಥ ಯೋಚನೆಯನ್ನು ಮಾಡಬೇಕಾಗಿದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು. ಕಿಸಾನ್ ಸಮ್ಮಾನ್ ಅಂತ ಮಾತಾಡ್ತಿದ್ದಾರೆ ನರೇಂದ್ರ ಮೋದಿಯವರು. ಆದರೆ ಒಂದು ಸರ್ಕಾರದ ವಿರುದ್ಧವಾಗಿ ರೈತ 2 ವರ್ಷಗಳ ಕಾಲ ದಂಗೆ ಎದ್ದಿದ್ದಾನೆ. ಯಾಕೆ 2 ವರ್ಷ? 2 ವರ್ಷದ 8 ತಿಂಗಳುಗಳ ಕಾಲ ಅನ್ನ ನೀರು, ಹೆಂಡತಿ ಮಕ್ಕಳು, ಹೊಲ ಮನೆ ಮಠ ಎಲ್ಲನೂ ಬಿಟ್ಬಿಟ್ಟು ಬಂದು ಜಂತರ್ ಮಂತರ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಗಡಿಗಳನ್ನು ಬಂದ್ ಮಾಡಿ ರೈತ ಧರಣಿ ಕೂತ್ಕೊಂಡಿದ್ದಾನೆ ಬಟ್ಟೆ ಬಿಚ್ಚಾಕಿ. ಯಾಕೆ ಕೂತ್ಕೊಂಡಿದ್ದಾನೆ? ಬಟ್ಟೆ ಬಿಚ್ಚಿ ಧರಣಿ ಕೂತ್ಕೊಂಡಿದ್ದಾನೆ ಅಂತಂದರೆ ಒಂದು ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾನೆ ಅಂತ ಅದರ ಅರ್ಥ. ಅದು ಇನ್ನೇನು ಅಲ್ಲ. ಅದು ಇಂಥ ರೈತ ದಂಗೆಗಳನ್ನು ನಿಯಂತ್ರಣಕ್ಕೆ ತರದೆ ಹೋದರೆ, ರೈತ ದಂಗೆಗಳನ್ನು ಶಮನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರೆ ಕಿಸಾನ್ ಸಮ್ಮಾನ್ ಮಾಡಿ ಏನು ಪ್ರಯೋಜನ ಬರುತ್ತೆ? ಇದನ್ನು ಗಂಭೀರವಾದಂಥ ಆಲೋಚನೆ ಮಾಡಬೇಕಾಗಿದ್ದಿಲ್ಲ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಯಾವುದೇ ಕಾರಣದಿಂದ ರೈತರಿರ್ಬೋದು, ದಲಿತರಿರ್ಬೋದು, ಮಹಿಳೆಯರಿರ್ಬೋದು, ಆದಿವಾಸಿಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಕ್ರಿಶ್ಚಿಯನ್ರಿರ್ಬೋದು, ಯಾವುದೇ ವರ್ಗದ ಜನರು BJPಗೆ ಹಿಂದುತ್ವದ ಹೆಸರಿನಲ್ಲಿ ಮತ್ತು ಭಾರತೀಯತೆ ಹೆಸರಿನಲ್ಲಿ, ರಾಷ್ಟ್ರಪ್ರೇಮದ ಹೆಸರಿನಲ್ಲಿ ಓಟ್ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಅದೇ ರೀತಿ ಇವತ್ತೇನು ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ನ ಒಂದು ಆಳು ಪಕ್ಷದವ್ರು ಏನಿದ್ದಾರೆ, ಬಡವರಿಗೆ, ಸ್ವಲ್ಪ ದುರ್ಬಲ ವರ್ಗದವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯ ಅನುಕೂಲಕರವಾದಂಥ ವಾತಾವರಣಗಳನ್ನು, ಸೌಹಾರ್ದಯುತವಾದಂಥ ವಾತಾವರಣಗಳನ್ನು ನಿರ್ಮಿಸಿದ್ದಾರೆ. ಆ 2 ಕಾರಣಗಳನ್ನು ತುಲನಾತ್ಮಕವಾಗಿ ಯೋಚನೆ ಮಾಡಿ ಗೊಂದಲಕ್ಕೆ ಒಳಗಾಗ್ದೇನೆ ಮತದಾರ ತನ್ನ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ತನ್ನ ಮತಾಧಿಕಾರವನ್ನು ಚಲಾವಣೆ ಮಾಡಬೇಕು. ಒಬ್ಬ ಸಮರ್ಥವಾದಂಥ, ಸೂಕ್ತವಾದಂಥ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತೀನಿ ಸ್ನೇಹಿತರೆ.